ನನ್ನೆಲ್ಲ 1ನೇ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯಗಳು. ಮಕ್ಕಳ, ಹಿಂದಿನ ತರಗತಿಯಲ್ಲಿ ನಾನು ನಿಮ್ಮ 2ನೇ ಕಿರು ಪರೀಕ್ಷೆಯ ಪುನರಾವರ್ತನೆ ಪತ್ರಿಕೆ ಅಂದರೆ FA2 ಟೆಸ್ಟ್ ರಿವಿಷನ್ ಪೇಪರ್ ಫಸ್ಟ್ ಕಳಿಸಿದ್ವಿ, ಹೌದಲ್ವಾ ಮಕ್ಕಳ? ಸೊ ಆ ಪೇಪರಲ್ಲಿರೋ ಎಲ್ಲ ಮೀನ್ಸೂ ರಫ್ ಬುಕ್ಕಲ್ಲಿ 5 or 6 times ಪ್ರಾಕ್ಟೀಸ್ ಮಾಡೋದಕ್ಕೆ ಹೇಳಿದ್ದೆ, ಹೌದು ತಾನೇ? ಸೊ ಎಲ್ಲರೂ ಪ್ರಾಕ್ಟೀಸ್ ಮಾಡಿದಿರಲ್ವ ಮಕ್ಕಳ? ಸೊ ಇವತ್ತು ಟೆಸ್ಟ್ ರಿವಿಷನ್ ಪೇಪರ್ 2 ಅಂದರೆ ರಿವಿಷನ್ ಪೇಪರ್ ಸೆಕೆಂಡ್ ಪೇಪರ್ನ ಕಳಿಸ್ತಾ ಇದ್ದೀನಿ. ಸೊ ಈ ಪೇಪರಲ್ಲಿರುವಂತಹ ಎಲ್ಲ ಮೇನ್ಸನ್ನು ಏನು ಮಾಡಬೇಕು, ನೀವು ಕ್ಲಾಸ್ ವರ್ಕಲ್ಲಿ ಪ್ರಾಕ್ಟೀಸ್ ಮಾಡಿರಬೇಕು. ಸರಿನಾ ಮಕ್ಕಳ? ಓದ್ತೀನಿ, ಕೇಳಿಸ್ಕೊಳ್ಳಿ. ಫಸ್ಟ್ ಮೈನ್, ಬಿಟ್ಟ ಸ್ಥಳ ಬರೆಯಿರಿ. ಅಂದರೆ ಅಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟು ಆ ಪದಗಳಲ್ಲಿ ಕೆಲವೊಂದು ಲೆಟರ್ಸ್ಗಳನ್ನ ತೆಗೆದಿರ್ತಾರೆ, ಅಂದರೆ ಲೆಟರ್ಸ್ಗಳನ್ನ ಕೊಟ್ಟಿರಲ್ಲ. ಸೊ ಆ ಲೆಟರ್ಸ್ ಯಾವುದು ಅಂತ ಕರೆಕ್ಟಾಗಿ ಚೂಸ್ ಮಾಡಿ ಬರಿಬೇಕು. ಫಸ್ಟ್ ವರ್ಡ್ ಆ ರಾ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಆ ರಾ ಡ್ಯಾಶ್. ಏನು ಬರಿಬೇಕಲ್ಲಿ ಲೆಟರ್ಸು? ಸಾ, ಆ ರಾ ಸಾ, ಅರಸ. ನೆಕ್ಸ್ಟ್ ಬಾ ಡ್ಯಾಶ್ ವಾ. ಏನು ಬರಿಬೇಕು? ಸ, ಬಾ ಸಾ ವಾ, ಬಸವ. ದೆನ್ ಡ್ಯಾಶ್ ದ ಯಾ ಅಂತ ಕೊಟ್ಟಿದ್ದಾರೆ. ಏನು ಬರಿಬೇಕು? ಉ, ಉ ದ ಯಾ, ಉದಯ. ನೆಕ್ಸ್ಟ್ ಡ್ಯಾಶ್ ಟ. ಏನು ಬರಿಬೇಕಲ್ಲಿ? ಸೆಕೆಂಡ್ ಊ, ಊಟ, ಊಟ. ನೆಕ್ಸ್ಟ್ ಫಿಫ್ತ್ ಒಂತ್ ದ ಡ್ಯಾಶ್ ದಳ, ದಳ. ಸೊ ಈ ರೀತಿ ಅಲ್ಲಿ ಕೊಟ್ಟಿರುವಂತಹ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಯಾವುದು ಕರೆಕ್ಟ್ ಲೆಟರ್ ಅನ್ನೋದನ್ನು ಚೂಸ್ ಮಾಡಿ ಬರೀಬೇಕು. ಸರಿನಾ ಮಕ್ಕಳ? ನೆಕ್ಸ್ಟು ಸೆಕೆಂಡ್ ಮೈನು, ಈ ಅಕ್ಷರಗಳಿಗೆ ಪದ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಅಲ್ಲಿ ಕೆಲವೊಂದು ಲೆಟರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವೇನು ಮಾಡಬೇಕು, ಆ ಲೆಟರ್ಸ್ಗಳಿಗೆ ಕರೆಕ್ಟ್ ವರ್ಡನ್ನು ಬರೀಬೇಕು. ಯಾವ ಲೆಟರ್ ಕೊಟ್ಟಿದ್ದಾರೆ? ಫಸ್ಟು ಗ. ಹಾಗಾದರೆ ವರ್ಡ್ ಏನು ಬರೀಬೇಕು? ಗ ರ ಗ ಸ, ಗರಗಸ. ನೆಕ್ಸ್ಟ್ ಸೆಕೆಂಡ್ ಒಂತ್ ನ, ನ ಯ ನ, ನಯನ. ಥರ್ಡ್ ಒಂತ್ ಚ, ಚ ಮ ಚ, ಚಮಚ. ದೆನ್ ಫೋರ್ತ್ ಒಂತ್ ಕ, ಕ ಡ ಗ, ಕಡಗ. ದೆನ್ ಫಿಫ್ತ್ ಒಂತ್ ಎ, ಎ ರ ಕ, ಎರಕ. ಸೊ ಅಲ್ಲಿ ಏನು ಕೊಟ್ಟಿದ್ರು? ಅಕ್ಷರಗಳನ್ನ ಕೊಟ್ಟಿದ್ರು. ನೀವೇನು ಮಾಡಬೇಕು? ಅಕ್ಷರಗಳನ್ನ ಯೂಸ್ ಮಾಡಿ ವರ್ಡ್ಸ್ ಮಾಡಬೇಕು. ಸರಿನಾ ಮಕ್ಕಳ? ಇದಿಷ್ಟು ಸೆಕೆಂಡ್ ಮೈನ್. ನೆಕ್ಸ್ಟ್ ಮೈನ್, ಪದಗಳ ಅರ್ಥ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಏನು ಮಾಡಬೇಕು? ಅಲ್ಲಿ ಕೊಟ್ಟಿರುವಂತಹ ಪದಗಳ ಮೀನಿಂಗ್ಸ್ ಏನು, ವರ್ಡ್ ಮೀನಿಂಗ್ ಏನು ಅನ್ನೋದನ್ನು ಬರೀಬೇಕು. ಫಸ್ಟ್ ಒಂತ್ ದ ಸ ರ, ದಸರಾ ಅಂತ ಹೇಳಿ ಕೊಟ್ಟಿದ್ದಾರೆ. ಏನು ದಸರಾ ಅಂದರೆ ಇದು ಮೈಸೂರಿನಲ್ಲಿ ಆಚರಣೆ ಮಾಡುವಂತಹ ಒಂದು ವಿಶಿಷ್ಟ ಹಬ್ಬ. ಜಂಬೂ ಸವಾರಿ ಅಂತ ಮಾಡ್ತಾರೆ, ಕೇಳಿದ್ದೀರಾ? ಸೊ ಅದನ್ನು ದಸರಾ ಅಂತ ಹೇಳಿ ಕರೀತಾರೆ. ಸೊ ಅಲ್ಲಿ ದಸರಾ ಅಂತ ಕೇಳಿದ್ರೆ ನೀವೇನು ಬರೀಬೇಕು? ಒಂದು ಹಬ್ಬ ಅಂತ ಬರೀಬೇಕು. ನೆಕ್ಸ್ಟು ಉ ದ ಯ, ಉದಯ ಅಂತ ಕೊಟ್ಟಿದ್ದಾರೆ. ಸೊ ಏನು ಉದಯ ಅಂದರೆ ಬೆಳಗು. ಥರ್ಡ್ ಒಂತ್ ಉ ರಾ, ಉರ ಅಂತ ಕೊಟ್ಟಿದ್ದಾರೆ. ಹಾಗಂದರೆ ಎದೆ. ಸೊ ಈ ಮೂರು ಪದಗಳ ಅರ್ಥ. ನೆಕ್ಸ್ಟು ಒತ್ತಕ್ಷರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆಲ್ರಿಗೂ ಕನ್ನಡ ವರ್ಣಮಾಲೆ, ಕನ್ನಡ ಅಕ್ಷರಗಳನ್ನ ಬರೆಯೋದಕ್ಕೆ ಬರುತ್ತೆ, ಹೌದಲ್ವಾ ಮಕ್ಕಳ? ಸೊ ಹಾಗೆ ಕಾಗುಣಿತವನ್ನು ಬರೆಯೋದನ್ನು ಕಲ್ತಿದ್ದೀರಾ, ಹೌದು ತಾನೆ? ಸೊ ಈಗ ಏನು ಬರೀಬೇಕು? ಒತ್ತಕ್ಷರಗಳನ್ನು ಬರೀಬೇಕು. ಯಾವ ಅಕ್ಷರಗಳಿಗೆ ಒತ್ತಕ್ಷರ ಬರೀತೀವಿ? ವ್ಯಂಜನಾಕ್ಷರಗಳಿಗೆ. ವ್ಯಂಜನಾಕ್ಷರಗಳು ಅಂದರೆ ಯಾವುದು? ಕಾಯಿಂದ ಲಾವರೆಗೂ ಇರುವಂತಹ ಅಕ್ಷರಗಳಿಗೆ ವ್ಯಂಜನಾಕ್ಷರಗಳು ಅಂತ ಹೇಳಿ ಕರೀತಾರೆ. ಸೊ ಈ ಅಕ್ಷರಗಳಿಗೆ ನಾವೇನು ಮಾಡಬೇಕು? ವ್ಯಂಜನಗಳ ಅಕ್ಷರವನ್ನು, ಒತ್ತಕ್ಷರವನ್ನು ಬರೀಬೇಕು. ಖ ಖ, ಗ ಘ, ಞ ಚ ಛ, ಜ ಝ, ಞ ಟ ಠ, ಡ ಢ, ಣ ತ ಥ, ದ ಧ, ನ ಪ ಫ, ಬ ಭ, ಮ
ಯ ರ ಲ ವ ಶ ಶ ಸ ಹ ಳ. ಸೊ ಇದಿಷ್ಟು ಕಾಯಿಂದ ಳವರೆಗೆ ಇರುವಂತಹ ವ್ಯಂಜನಾಕ್ಷರಗಳು. ಸೊ ಈ ವ್ಯಂಜನಾಕ್ಷರಗಳಿಗೆ ನಾವೇನು ಬರಿತೀವಿ, ಒತ್ತಕ್ಷರಗಳನ್ನು ಬರೀಬೇಕು. ಸರಿನಾ ಮಕ್ಕಳ? ಸೊ ಇದಿಷ್ಟು ನಿಮ್ಮ ಟೆಸ್ಟ್ ರಿವಿಷನ್ ಪೇಪರ್ 2. ಸೊ ಫಸ್ಟ್ ಪೇಪರಲ್ಲಿ ಕಳಿಸಿರೋ ಎಲ್ಲ ಮೀನ್ಸನ್ನು ರಫ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡಿದಿರಲ್ವಾ, ಅದೇ ರೀತಿ ಈ ಟೆಸ್ಟ್ ರಿವಿಷನ್ ಪೇಪರ್ 2ನಲ್ಲಿರುವಂತಹ ಎಲ್ಲ ಮೀನ್ಸನ್ನು ಕೂಡ ಏನು ಮಾಡಬೇಕು, ನೀವು ರಫ್ ಬುಕ್ಕಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಸರಿನಾ ಮಕ್ಕಳ? ಸೊ ಇದಿಷ್ಟು ನಿಮ್ಮ FA2 ಟೆಸ್ಟ್ ರಿವಿಷನ್ ಪೇಪರ್ಸ್. ಸೊ ನೆಕ್ಸ್ಟ್ ವೀಕಲ್ಲಿ ಟೆಸ್ಟ್ ಇರೋದ್ರಿಂದ ಏನು ಮಾಡಬೇಕು, ನೀವು ಮಸ್ಟ್ ಆ್ಯಂಡ್ ಶುಡ್ ರಫ್ ಬುಕ್ಕಲ್ಲಿ 4 or 5 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಲಾಸ್ಟ್ ಒಂದು ಸಲ ಓದ್ತೀನಿ, ಕೇಳಿಸ್ಕೊಳ್ಳಿ. ಬಿಟ್ಟ ಸ್ಥಳ ಬರೆಯಿರಿ. ಆ ರ ಸ ಅರಸ, ಬ ಸ ವ ಬಸವ, ಡ್ಯಾಶ್ ದ ಯ ಉದಯ ಉದಯ, ಡ್ಯಾಶ್ ಟ ಊಟ, ದ ಡ್ಯಾಶ್ ದ ಳ ದಳ. ನೆಕ್ಸ್ಟ್ ಈ ಅಕ್ಷರಗಳಿಗೆ ಪದ ಬರೆಯಿರಿ. ಗ ಗ ರ ಗ ಸ ಗರಗಸ, ನ ನ ಯ ನ ನಯನ, ಚ ಚ ಮ ಚ ಚಮಚ, ಕ ಕ ಡ ಗ ಕಡಗ, ಎ ರ ಕ ಎರಕ. ಥರ್ಡ್ ಮೈನ್ ಪದಗಳ ಅರ್ಥ ಬರೆಯಿರಿ. ದಸರಾ ಒಂದು ಹಬ್ಬ, ಉದಯ ಬೆಳಗು, ನೆಕ್ಸ್ಟ್ ಉರ ಎದೆ. ದೆನ್ ಫೋರ್ತ್ ಮೈನ್ ಒತ್ತಕ್ಷರ ಬರೆಯಿರಿ. ಕ ಖ ಗ ಘ ಞ. ಫಸ್ಟ್ ಏನು ಮಾಡಬೇಕು, ನೀವು ವ್ಯಂಜನಾಕ್ಷರಗಳನ್ನ ಕಾಯಿಂದ ಳವರೆಗೂ ಇರುವಂತಹ ವ್ಯಂಜನಾಕ್ಷರಗಳನ್ನ ಬರೆದು ಬಿಡಬೇಕು. ಸೊ ಅದಾದಮೇಲೆ ಈ ಒತ್ತಕ್ಷರಗಳನ್ನು ಬರೀಬೇಕು. ಕ ಖ ಗ ಘ ಞ, ಚ ಛ ಜ ಝ ಞ, ಟ ಠ ಡ ಢ ನ, ತ ಥ ದ ಧ ನ, ಪ ಫ ಬ ಭ ಮ, ಯ ರ ಲ ವ ಶ ಶ ಸ ಹ ಳ. ಸೊ ಇದಿಷ್ಟು ಏನು, ಒತ್ತಕ್ಷರ. ಸರಿನಾ ಮಕ್ಕಳ? ಸೊ ಇದಿಷ್ಟು ನಿಮ್ಮ FA2 ಟೆಸ್ಟ್ ರಿವಿಷನ್ ಪೇಪರ್ಸ್. All of you sit and practice for all mains in your rough book and prepare for FA2 ಟೆಸ್ಟ್. ಸರಿನಾ ಮಕ್ಕಳ? ಸೊ ಏನು ಮಾಡಬೇಕು, ನೀವು ಕೊಟ್ಟಿರುವಂಥ ಎಲ್ಲ ಮೇನ್ಸು ಟೆಸ್ಟ್ ರಿವಿಷನ್ ಪೇಪರ್ 1, ಟೆಸ್ಟ್ ರಿವಿಷನ್ ಪೇಪರ್ 2. ಸೊ ಈ 2 ಪೇಪರ್ಸಲ್ಲಿರೋ ಎಲ್ಲ ಮೇನ್ಸನ್ನು ಏನು ಮಾಡಬೇಕು, ರಫ್ ಬುಕ್ಕಲ್ಲಿ 5 or 6 ಟೈಮ್ಸ್ ಬರೆದು ಪ್ರಾಕ್ಟೀಸ್ ಮಾಡಿ ಟೆಸ್ಟಿಗೆ ಪ್ರಿಪೇರ್ ಆಗಿರಬೇಕು. ಸರಿನಾ ಮಕ್ಕಳ? ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? ಸರಿ ಮಕ್ಕಳ, ಎಲ್ಲರಿಗೂ ಧನ್ಯವಾದಗಳು.